ಏಕಕ್ಕೆ ಸಕಲ ಸಿದ್ಧತೆಗಳಾಗಿದೆ. ಅಣ್ಣನ ಆಜ್ಞೆಯಂತೆ ನನ್ನನ್ನು ನಾನು ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿಯೇ ಶೀಘ್ರವಾಗಿ ಜನನಿಯಾದಂತಹ ಕೈಕೇಯಿಯ ಅಂತಃಪುರದ ಕಡೆಗೆ ಬಂದರೆ ಅಂತಃಪುರ ಮುಚ್ಚಿಕೊಂಡಿದೆ. ಸುತ್ತಲೂ ನೋಡಿದರೆ ಯಾವ ಸಖಿಯರು ಕಾಣಿಸ್ತಾ ಇಲ್ಲ. ಅಮ್ಮ ಏನಾದರೂ ರಾಜಾಂಗಣಕ್ಕೆ ಹೋಗಿರ್ಬಹುದೇ? ಇರ್ಲಿಕ್ಕಿಲ್ಲ. ಯಾಕಂದ್ರೆ ನಾನು ಬರುವಾಗ ನನಗೆ ಎದುರಾಗಬೇಕಿತ್ತಲ್ಲ ಅವರು. ಸೊ ಆದ್ದರಿಂದ ಸುತ್ತಮುತ್ತಲೂ ನಾನು ಹುಡುಕ್ತಾ ನೋಡ್ತಾ ಇದ್ರೆ ಅಲ್ಲೇನೆ ಕಾಣಿಸ್ತಾ ಇದೆ ಕ್ರೋಧಾಗಾರ. ಒಂದು ಬೆಳಕಿನ ಕಿಡಿ ಕಾಣಿಸ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿದರೆ ಅರ್ಧ ತೆರೆದುಕೊಂಡಿದೆ. ಅಮ್ಮ ಅಲ್ಲಿಯೇ ಇರಬೇಕು. ಹೋಗಿ ಆ ಕಡೆ ನೋಡಿದ್ರೆ ಅಮ್ಮ ಏನೋ ಕೋಪದಲ್ಲಿದ್ದ ಹಾಗೆ ಕಾಣಿಸ್ತಾ ಇದೆ. ಅಮ್ಮನ ಕೋಪವನ್ನ ತಣಿಸಬೇಕು ಅಂತಂದ್ರೆ ಅಮ್ಮನನ್ನ ಸ್ವಲ್ಪ ಹೊಗಳಿ ಮಾತಾಡಬೇಕು. ಅಮ್ಮ ಜಯ 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 ಮಹಾ ಕಮಲ ಕಮಲದಂತಹ ಕಣ್ಣುಳ್ಳವರು ತಾವು. ಕಮಲಲೋಚನೆ. ಹಿಂದೆ ದೈತ್ಯರಿಗೆ ಬಂದಂತಹ ಕಷ್ಟವನ್ನು ದೂರ ಮಾಡಲಿಕ್ಕಾಗಿ ತಂದೆಯಾದಂತಹ ದಶರಥ ಭೂಪತಿಗಳು ತಮ್ಮನ್ನು ಕರೆದುಕೊಂಡು ಹೋದವರು. ಆ ಸಮಯದಲ್ಲಿ ದೇವತೆಗಳಿಗೆ ಒದಗಿದಂತಹ ಭಯವನ್ನ, ಅದೇ ರೀತಿ ನಮ್ಮ ತಂದೆಗೆ ಒದಗಿದಂತಹ ಪ್ರಾಣ ಭಯವನ್ನ ನಿವಾರಿಸಿದವರು ತಾವು. ಅದೇ ರೀತಿಯಲ್ಲಿ ದಶರಥ ಭೂಪತಿಗಳ ನಂತರದಲ್ಲಿ
ಈ ಸಾಕೇತಪುರಕ್ಕೆ ಉತ್ತರಾಧಿಕಾರಿಗಳು ಯಾರು ಎನ್ನುವಂಥ ಚಿಂತೆ ನಮ್ಮ ಪ್ರಜಾವರ್ಗದಲ್ಲಿ ಇದ್ದಾಗ ಆ ಚಿಂತೆಯನ್ನು ಕೂಡ ತಾವು ದೂರ ಮಾಡಿದವರು. ತಮ್ಮ ಕಾಲ್ಗುಣದಿಂದಾಗಿಯೇ ಈ ಸಾಕೇತವು ಭಾಗ್ಯಶಾಲಿಯಾಯಿತು. ಆದರೆ ಇಂದು ನೀವು ಕ್ರೋಧಾಗಾರವನ್ನು ಸೇರಿಕೊಂಡಿದ್ದೀರಿ. ಕೇವಲ ದೈಹಿಕ ರೋಗ ಬಂದಿದ್ದು ಆದಂತಾದರೆ ನಮ್ಮಲ್ಲಿ ರಾಜವೈದ್ಯರಿದ್ದಾರೆ. ಆದರೆ ಇವತ್ತು ಅವರು ಕೂಡ ಲಭ್ಯ ಇಲ್ಲ. ಯಾಕಂದರೆ ಅವರಿಗೂ ಕೂಡ ಇವತ್ತು ವಿಶೇಷವಾದ ಸನ್ಮಾನ ನಡೀತಾ ಇದೆ. ಆ ಕಾರಣ ಏನು ಅಂತ ಕೇಳಿದರೆ, ಈ ಪೊಡವಿಯನ್ನ ಅಣ್ಣನಾದಂತಹ ರಾಮನಿಗೆ ಇಂದು ದಶರಥ ಭೂಪತಿಗಳು ಪೊಡವಿ ಪತಿತನ ಬ್ರಹ್ಮರ್ಷಿಗಳ ದಿವ್ಯ ಮಂತ್ರಾಕ್ಷತೆಯಿಂದ ಸಿದ್ಧನಾದಂತಹ ರಾಮನಿಗೆ ನಮ್ಮ ದಶರಥ ಚಕ್ರವರ್ತಿಗಳು ಈ ಸಮಸ್ತ ಸಾಕೇತ ರಾಜ್ಯದ ಆಡಳಿತ ಸೂತ್ರದ ಚುಕ್ಕಾಣಿಯನ್ನು ನೀಡುವವರಿದ್ದಾರೆ. ಅವನ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಇಂದು ತಯಾರಿ ನಡೆದಿದೆ. ಪಟ್ಟಾಭಿಷೇಕ ಯಾವತ್ತೂ ಅಲ್ಲ, ಹಿಂದೆ ಈ ಕ್ಷಣವೇ. ಸೊ ಎಲ್ಲವನ್ನು ತಯಾರಿ ಮಾಡಿ ಆಗಿದೆ. ಪಟ್ಟವನ್ನು ಏರಬೇಕಾದಂತಹ ಅಣ್ಣ ಗುರು ಹಿರಿಯರಿಗೆ ತಲೆಬಾಗಿ ಜನಕ ಜನನಿಯರಿಗೆ ತಲೆಬಾಗುವಂತಹ ಸಮಯದಲ್ಲಿ ಏಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ ಎನ್ನುವುದಾಗಿ ಪ್ರಶ್ನೆ ಮಾಡಿದ. ಆತ ನಿಮ್ಮ ಅನುಪಸ್ಥಿತಿಯನ್ನು ಗುರುತಿಸಿ ನನ್ನನ್ನು ಇಲ್ಲಿವರೆಗಾಗಿ ಕಳಿಸಿದ್ದಾನೆ. ಲಗ್ನಕ್ಕೆ ಮುಹೂರ್ತ ನಿಗದಿಯಾಗಿದೆ. ಈ ಕ್ಷಣವೇ ತಾವು ಇಲ್ಲಿಂದ ಹೊರಟು ಬರಬೇಕು. ಒಂದು ವೇಳೆ ಈ ಮುಹೂರ್ತ ತಪ್ಪಿದೆ ಅಂತ ಆದರೆ ಇನ್ನು 14 ವರ್ಷಗಳ ಕಾಲ ಒಳ್ಳೆಯ ಮುಹೂರ್ತ ಇಲ್ಲ ಎನ್ನುವುದಾಗಿ ವಸಿಷ್ಠರ ಆದೇಶ. ಆದ್ದರಿಂದ ತಡವನ್ನ ಮಾಡದೆ ಬೇಗ ನೀವು ಹೊರಡಿ ಅಮ್ಮ, ಹೊರಡಿ. ಬಂದದ್ದು ಯಾರು? ಲಕ್ಷ್ಮಣ. ಲಕ್ಷ್ಮಣ ಲಕ್ಷ್ಮಣ ಅಮ್ಮ, ಬಂದು ಒಂದೇ ಸಮನೆ ನನ್ನನ್ನು ಹೊಗಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀಯ. ನಾನಿರುವ ಪರಿಸ್ಥಿತಿಯನ್ನು ನೆನೆದು ನೀನು ಹೊಗಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀ ಅಂತ ಹೇಳಿದರೆ ಇದು ಹೊಗಳಿಕೆಯೋ ಅಥವಾ ಪರಿಹಾಸವೋ ಎರಡೂ ಅರ್ಥವಾಗದ ಸ್ಥಿತಿ. ನನ್ನನ್ನು ಒಮ್ಮೆ ದಿಟ್ಟಿಸಿ ನೋಡು, ಯಾವ ಸ್ಥಿತಿಯಲ್ಲಿ ನಿನ್ನ ಚಿಕ್ಕಮ್ಮ ಇದ್ದಾಳೆ ಎನ್ನುವುದನ್ನು. ಅದನ್ನು ಲಕ್ಷಿಸದೆ ಮಾತಿಗೆ ತೊಡಗಿಸಿಕೊಳ್ತಾ ಇದ್ದೀಯ. ಏನು ಕಮಲಲೋಚನೆ? ನಿನ್ನ ಕಣ್ಣಿಗೆ ಕಮಲಲೋಚನೆಯಾಗಿ ಕಾಣಿಸ್ತಾ ಇದ್ದೇನೆ ನಾನು. ಹೊತ್ತು ಕಣ್ಣೀರ ಕೋಡಿ ಹರಿದು ಕಣ್ಣುಗಳು ಬಸವಳಿದಿರುವಂಥ ಸ್ಥಿತಿಯಲ್ಲಿ ನಾನಿದ್ದೇನೆ. ನನ್ನ ಕಣ್ಣುಗಳು ನಿನಗೆ ಕಮಲಲೋಚನದಂತೆ ಕಾಣಿಸ್ತದೆ ಅಲ್ವೋ? ಏನು
ಭಯ ನಿವಾರಿಣಿ. ಹೌದಮ್ಮ. ಯಾವ ಭಯವು, ಯಾವ ಭಯದ ನಿವಾರಣೆ ಆಗಿದೆ ಅಂತ ಬೇಕು, ನಿವಾರಣೆ ಆಗಲಿಕ್ಕಿದೆ ಅಂತ ಬೇಕು. ಮಗು ಅಮ್ಮ, ಬಂದದ್ದು ಯಾಕೆ ನೀನು? ಯಾವುದೋ ಒಂದು ಲಗ್ನ ಉಂಟು, ಆ ಲಗ್ನ ಇನ್ನೇನು ಸ್ವಲ್ಪವೇ ಹೊತ್ತಿನಲ್ಲಿ ಮುಗಿದು ಹೋಗ್ಲಿಕ್ಕುಂಟು. ಅದಕ್ಕೆ ವಿಘ್ನ ನಿಮ್ಮಿಂದ ಆಗುತ್ತದೆ. ಲಗ್ನಕ್ಕೆ ವಿಘ್ನ ಬಾರದ ರೀತಿಯಲ್ಲಿ ನೀವಿರಬೇಕು, ನೀವು ಬರಬೇಕು ಎನ್ನುವ ಹಾಗೆ ಬರ್ತಾ ಇದ್ದೀಯಲ್ಲ. ಹೌದಣ್ಣ, ನೀವು ಬಾರದೇ ಇದ್ದರೆ ಅಣ್ಣ ಕೋಪಿಸಿಕೊಳ್ತಾನೆ, ಉಗ್ರನಾಗುತ್ತಾನೆ ಅಣ್ಣ. ಆಗ್ತಾನೆ. ತಡವ ಮಾಡುವುದೇಕೆ ಅಲ್ಲಿ ನಡೆಯುತ್ತಿರುವಂತಹ ಸಂಭ್ರಮಾಚರಣೆಗಳಿಗೆ ವಿಘ್ನವನ್ನು ತಂದು ಕೊಡುವ ರೀತಿಯಲ್ಲಿ ಆಗುತ್ತಾ ಇದೆ. ನಾನು ಬಾರದೇ ಇದ್ದರೆ ವಿಘ್ನ ಒದಗಿ ಬರ್ತದೆ, ಲಗ್ನ ಮುಗಿದು ಹೋಗುತ್ತದೆ ಎನ್ನುವುದಾಗಿ ಮಾತನಾಡ್ತಾ ಇದ್ದಿ. ಇಲ್ಲಿರುವಂತಹ ಪರಿಸ್ಥಿತಿ, ಪರಿಸರದ ಪ್ರಜ್ಞೆ ಇಲ್ಲದೆ ಮಾತಿಗೆ ತೊಡಗಿಸಿಕೊಳ್ತಾ ಇದ್ದಿ. ನೀನು ಯಾರ ಪ್ರತಿನಿಧಿಯಾಗಿ ಬಂದದ್ದು? ರಾಮನ ಪ್ರತಿನಿಧಿಯಾಗಿ. ರಾಮನ ಪ್ರತಿನಿಧಿಯಾಗಿ ಬಂದದ್ದು. ಪಡವಿಯ ಒಡೆತನ ಈಗ ಯಾರ ಬಳಿ ಇದೆ? ದಶರಥ ಭೂಪತಿಗಳಲ್ಲಿ. ದಶರಥ ಭೂಪತಿಯ ಬಳಿಯಲ್ಲಿರುವಂಥ ಪಡವಿಯ ಒಡೆತನದ ಸಂಬಂಧಿಸಿದಂತೆ ವಿಷಯಗಳನ್ನು ಆಡಲಿಕ್ಕಿರುವಂತಹದ್ದು. ಪಡವಿಯ ಒಡೆತನ ಯಾರ ಬಳಿಯಲ್ಲಿದೆಯೋ ಅವರ ಜೊತೆಗೇ ಮಾತನಾಡಲಿಕ್ಕಿದೆ ಎನ್ನುವುದನ್ನು ಹೋಗಿ ಸಾರಿ ಹೇಳು. ಆಗಲಿ ಅಮ್ಮ. ರಾಘವ ತಮ್ಮ, ನಿನ್ನ ಆಜ್ಞೆಯಂತೆ ಕೈಕಾದೇವಿಯ ಅಂತಃಪುರದ ಕಡೆಗೆ ಹೋದವನು ನಾನು. ಹೋಗಿ ಬಂದೆಯ ತಮ್ಮ? ಹೋದೆ ಅಣ್ಣ. ಹಾಂ. ಆದರೆ ನೀನು ಹೇಳಿದ ಕಾರ್ಯವನ್ನು ನನಗೆ ಸಂಪೂರ್ಣವಾಗಿ ಮಾಡಲಿಕ್ಕೆ ಆಗಲಿಲ್ಲ. ಯಾಕೋ? ಅಂತಃಪುರದ ಕಡೆಗೆ ತೆರಳಿದಂತಹ ನನಗೆ ಅಂತಃಪುರ ಬಾಗಿಲು ಮುಚ್ಚಿಕೊಂಡಿರುವುದು ಕಾಣಿಸಿತ್ತು. ಅಲ್ಲಿ ಯಾವುದೇ ಸಖಿಯರಿರಲಿಲ್ಲ. ನಾನು ನೀನು ಇಬ್ಬರೂ ಕೂಡ ಕೈಕೇಯಿಯ ಅಂತಃಪುರಕ್ಕೆ ಹೋದಾಗ ನಮ್ಮನ್ನ ಒಂಥರ ನೋಡುವಂತಹ ಮಂಥರ ಆಕೆಯೂ ಕೂಡ ಅಲ್ಲಿರಲಿಲ್ಲ. ಅಂತಃಪುರ ಬರಿದಾಗಿತ್ತು. ಹೌದಣ್ಣ. ಸುತ್ತಮುತ್ತ ಕಣ್ಣಾಯಿಸಿ ನೋಡುವಾಗ ನಮ್ಮ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡು ಉದ್ಘಾಟನೆಗೊಂಡಿರದೇ ಇರುವಂತಹ ಒಂದು ಭವನ ಇದೆ ಅಲ್ಲ, ಕ್ರೋಧಾಗಾರ. ಅದರ ಬಾಗಿಲು ತೆರೆದಿತ್ತು. ತಮ್ಮ, ರಾಜಕೀಯ ವ್ಯವಸ್ಥೆಗೆ ಬೇಕಾಗಿ ಮಂತ್ರಾಗಾರ, ಶೋಕಾಗಾರ ಇದನ್ನೆಲ್ಲ ನಿರ್ಮಾಣ ಮಾಡ್ತಾರೆ. ಆದರೆ ಅಯೋಧ್ಯೆಯ ಮಂತ್ರಾಗಾರ ಇದುವರೆಗೆ ಉಪಯೋಗಕ್ಕೆ ಬಂದಿದೆ. ಶೋಕಾಗಾರ ಮಾತ್ರ ಇಂದಿನವರೆಗೆ ಉದ್ಘಾಟನೆಗೊಳ್ಳಲಿಲ್ಲ. ಹೌದಣ್ಣ. ಯಾಕೆ ಆ ಪ್ರಸ್ತಾಪ? ಅಲ್ಲಿ ಅಮ್ಮ ಇರಬಹುದು ಎನ್ನುವಂತ ಯೋಚನೆಯಿಂದ ಅಲ್ಲಿವರೆಗಾಗಿ ಹೋದೆ. ಅಮ್ಮ ಅಲ್ಲಿದ್ದಾಳೆ. ಶೋಕಾಗ್ರಹದಲ್ಲಿ ಚಿಕ್ಕಮ್ಮ ಅಲ್ಲಿದ್ದಾಳೆ. ಕಾರಣವನ್ನ ಹೇಳಿದೆ, ನಾನು ಬಂದ ಕಾರಣವನ್ನ ಆಕೆಗೆ ತಿಳಿಸಿದೆ. ಆದರೆ ಆಕೆ ಯಾವುದೇ ರೀತಿ ಒಡಂಬಡಲಿಲ್ಲ ನನ್ನ ಮಾತಿಗೆ. ಅಂದರೆ ಆಕೆಯ ಅಭಿಪ್ರಾಯ ಭಿನ್ನವಾಗಿದೆ. ಆಕೆಯ ಅಭಿಪ್ರಾಯ ಭಿನ್ನವಾಗಿದೆ. ಚಿಕ್ಕಮ್ಮನ ಆಗಮನಕ್ಕಾಗಿ ನೀನು ಅಲ್ಲಿವರೆಗೆ ಹೋದದ್ದು. ಹೌದಣ್ಣ. ಆದರೆ ಆಗಮನ ಆಗಲಿಲ್ಲ. ಚಿಕ್ಕಮ್ಮನ ಆಗಮ ಮಾತ್ರ ಬೇರೆ ಆಗಿದೆ. ಆಗಮ ಬೇರಾಗಿದೆ. ನನಗನ್ನಿಸಿದ್ದು ಮಂತ್ರಾಗಾರದಲ್ಲಿ ನಿರ್ಣಯವಾದಂತಹ ಪಟ್ಟಾಭಿಷೇಕ ಕ್ರೋಧಾಗಾರದಿಂದಾಗಿ ತಪ್ತಾ ಇದೆ ಎನ್ನುವಂತಹದ್ದು.
ಆದ್ದರಿಂದ ಆಕೆಯನ್ನ ಕೇಳಿದಾಗ ಆಕೆ ಒಂದೇ ಮಾತನಾಡಿದ್ಲು. ದಶರಥ ಪಿತನೋಡು ಕೇಳಿದಂತಹ ಮಾತೊಂದೇ, ಏನು? ಈ ಅಯೋಧ್ಯೆಯ ಪಡವಿತನ ಹಾ, ಯಾರ ಬಳಿ ಇದೆ ಎನ್ನುವುದಾಗಿ. ರಾಮನ ಬಳಿಯೋ ದಶರಥ ಭೂಪತಿಗಳ ಬಳಿಯೋ ಎನ್ನುವುದಾಗಿ ಪ್ರಶ್ನೆ. ಅಂದರೆ ಆಕೆಗೆ ವಿಷಯ ಮೊದಲೇ ತಿಳಿದಿದೆ, ನಿನಗೆ ಪಟ್ಟಾಭಿಷೇಕ ಆಗುತ್ತದೆ ಎನ್ನುವುದು. ಆದರೂ ಕೂಡ ಆಕೆ ಈ ಪಟ್ಟಬಂಧ ಮಹೋತ್ಸವಕ್ಕೆ ಬರಲಿಲ್ಲ. ಆಕೆಗೆ ಪೊಡವಿ ಪಾಲಕನಾದಂತಹ ದಶರಥ ಭೂಪತಿಗಳಲ್ಲಿ ಮಾತುಗಳುಂಟಂತೆ. ತಮ್ಮ ಲಕ್ಷ್ಮಣ, ಹಾ, ಮಕ್ಕಳಾದಂಥ ನಿಮ್ಮಲ್ಲಿ ಏನು ವ್ಯವಹರಿಸೋದು? ತಾಯಿ ಆಡಿದಂಥ ಮಾತು. ಹೌದು, ಎಷ್ಟಾದರೂ ತಾಯಿಗೆ ನಾವು ಮಕ್ಕಳೇ ತಾನೆ. ಹೌದಣ್ಣ. ಹಾಗಾಗಿ ಕೈಕಾದೇವಿಗೂ ಪತಿ, ಪ್ರಜಾಜನರಿಗೂ ಪತಿ, ಪ್ರಜಾಪತಿ, ಹಾಗೆ ಪೊಡವಿಗೂ ಪತಿಯಾದಂಥ ದಶರಥ ಮಹಾರಾಜ ಈಗಲೂ ಚಕ್ರವರ್ತಿಯ ಸ್ಥಾನದಲ್ಲಿದ್ದಾರೆ. ಅವರನ್ನೇ ಬರಹೇಳು ಎನ್ನುವಾಗ ವಿಷಯ ಕೌಟುಂಬಿಕವಾದದ್ದಲ್ಲ, ರಾಜಕೀಯವಾದದ್ದೇ ಅಂದ ಹಾಗಾಯ್ತಲ್ಲ. ಆದ್ದರಿಂದ ರಾಜನಲ್ಲಿಯೇ ವ್ಯವಹರಿಸಬೇಕು ಎನ್ನುವಂಥ ಕಾರಣಕ್ಕಾಗಿ ಹೇಳಿದ್ದಿರಬಹುದು. ಹಾಗಾಗಿ ತಂದೆಯವರಿಗೆ ನಾವು ನಿರ್ದೇಶನ ಮಾಡುವುದಲ್ಲ, ತಂದೆಯವರ ನಿರ್ದೇಶನವನ್ನು ಪಾಲಿಸಲಿಕ್ಕೆ ಇರುವವರು ನಾವು. ಆದರೆ ನಮ್ಮ ಸಂಭಾಷಣೆಯನ್ನು ಕೇಳಿಕೊಂಡಂತಹ ತಂದೆಯವರು ಹೊರಡಲಿಕ್ಕೆ ಸಿದ್ಧರಾದರಲ್ಲ. ಹೌದಣ್ಣ, ನೋಡೋಣ. ಲಕ್ಷ್ಮಣ